ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಯೂಟ್ಯೂಬರ್ಸ್ಗಳಿಗೆ ಹಣ ಸಂದಾಯ ಆಗಿದೆ. ಯೂಟ್ಯೂಬರ್ಸ್ಗಳಿಗೆ ವಿದೇಶದಿಂದ ಹಣ ಬಂದಿರುವಂಥ ಆರೋಪ ಕೇಳಿಬರ್ತಾ ಇದೆ. ಕ್ರಮಕ್ಕೆ ಆಗ್ರಹಿಸಿ ಇಡಿ ಮೆಟ್ಟಿಲೇರಿದಂಥ ಹಿಂದೂ ಪರ ಹೋರಾಟಗಾರ, ತನಿಖೆಗೆ ಒತ್ತಾಯಿಸಿ ಇಡಿಗೆ ದೂರು ನೀಡಿದಂಥ ಹಿಂದೂ ಪರ ಹೋರಾಟಗಾರ ತೇಜಸ್ ಗೌಡ ಧರ್ಮಸ್ಥಳ ಕ್ಷೇತ್ರ ಟಾರ್ಗೆಟ್ ಮಾಡಿ ನಿರಂತರ ಅಪಪ್ರಚಾರವಾಗ್ತಾ ಇದೆ. ಯೂಟ್ಯೂಬರ್ಸ್ ಅಕ್ರಮ ಹಣ ಪಡೆದಿರುವುದಾಗಿ ಮಾಹಿತಿ ಇದೆ. ಇವರ ವಿರುದ್ಧ ಕ್ರಮ ಆಗಬೇಕು. ಅಕ್ರಮ ಹಣ ಸಂದಾಯವಾಗಿರುವಂತಹ ಬಗ್ಗೆ ತನಿಖೆ ನಡೆಸೋದಕ್ಕೆ ದೂರು ಕೊಟ್ಟಿದ್ದಾನೆ. ಬೆಂಗಳೂರಿನ ಇಡಿ ಕಚೇರಿಗೆ ದೂರು ಸಲ್ಲಿಸಿರುವಂತಹ ಹಿಂದೂ ಪರ ಹೋರಾಟಗಾರ ತೇಜಸ್ ಗೌಡ. ಅಪಪ್ರಚಾರಕ್ಕೆ ಯೂಟ್ಯೂಬರ್ಸ್ಗಳಿಗೆ ಹಣ ಸಂದಾಯವಾಗಿದೆ, ವಿದೇಶದಿಂದ ಹಣ ಬಂದಿರುವಂತಹ ಆರೋಪ ಇದೆ, ನಮ್ಮ ಹತ್ರ ಮಾಹಿತಿ ಇದೆ. ಹೀಗಾಗಿ ಕ್ರಮಕ್ಕೆ ಆಗ್ರಹಿಸಿ ಇಡಿ ಮೆಟ್ಟಿಲೇರುವಂತಹ ಹಿಂದೂ ಪರ ಹೋರಾಟಗಾರ ತೇಜಸ್ ಗೌಡ. ಇದು ಭಾರಿ ಚರ್ಚೆ ಆಗ್ತಾ ಇತ್ತು ಪದೇ ಪದೇ. ಆದರೆ ಇಲ್ಲಿಯ ತನಕವೂ ಯಾವುದೇ ಥರದ ಒಂದು ವಿಚಾರಣೆ ಆಗಿರಲಿಲ್ಲ, ಕ್ರಮ ಆಗಿರಲಿಲ್ಲ. ಇದೀಗ ಬೆಂಗಳೂರಿನಲ್ಲಿ ಹಿಂದೂ ಪರ ಹೋರಾಟಗಾರ ತೇಜಸ್ ಗೌಡ ಅನ್ನುವಂಥವರು ಇಡಿಗೆ ದೂರನ್ನು ದಾಖಲಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಆಗಿರುವಂಥ ಅತ್ಯಾಚಾರ ಅನಾಚಾರಕ್ಕೆ ನ್ಯಾಯ ಕೊಡಿಸ್ತೇವೆ ಅಂತ ಹೋರಾಟ ಮಾಡ್ತಾ ಇರುವಂಥವರ ತಂಡ, ಅವರಿಗೆ ಪುಷ್ಟಿ ಕೊಡೋದಕ್ಕೆ ಬೆಂಬಲವಾಗಿ ನಿಂತಿರುವಂಥ ಯೂಟ್ಯೂಬರ್ಸ್ಗಳು, ಈ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಫಾರಿನ್ ಫಂಡಿಂಗ್ ಆಗಿದೆ. ಹೀಗಾಗಿ ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಇಡಿಗೆ ದೂರನ್ನು ಕೊಟ್ಟಿದ್ದಾರೆ ಹಿಂದೂ ಪರ ಹೋರಾಟಗಾರ ತೇಜಸ್ ಗೌಡ ಅವರು. ಅವರೇ ಇದೀಗ ನಮ್ಮ ವಾಹಿನಿ ಜೊತೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತೇಜಸ್ ಗೌಡ ಅವರೇ ನಮಸ್ತೆ. ನಮಸ್ತೆ, ಜೈ ಶ್ರೀರಾಮ್. ಸರ್, ನಿಮಗೆ ಬಂದಿರುವಂಥ ಯಾವ ಮಾಹಿತಿ ಇದೆ ಈ ಥರ ಯೂಟ್ಯೂಬರ್ಸ್ಗಳಿಗೆ ಮತ್ತು ಈ ಹೋರಾಟಗಾರರು ಅನ್ಸ್ಕೊಳ್ತಾ ಇರುವಂಥವರಿಗೆ ಫಾರಿನ್ ಫಂಡಿಂಗ್ ಆಗಿದೆ ಅನ್ನುವಂಥದ್ದಕ್ಕೆ ಏನು ಮಾಹಿತಿ ಮೇಲೆ ತಾವು ಇಡಿಗೆ ಒಂದು ದೂರು ಕೊಟ್ಟಿದ್ದೀರಾ ಸರ್? ನೋಡಿ, ಒಂದು ಸಣ್ಣ ವಿಡಿಯೋ ಮಾಡಬೇಕು ಅಂತಂದ್ರೆ ಅದಕ್ಕೆ ನೂರಾರು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಈ ತರ AI ಟೆಕ್ನಾಲಜಿ ಇಟ್ಕೊಂಡು ನಿರಂತರವಾಗಿ ವಿಡಿಯೋಗಳನ್ನ ಹರಿಬಿಡ್ತಾರೆ. ಮತ್ತೆ ವ್ಯವಸ್ಥಿತವಾದಂತ ಪಿತ್ತೂರಿಗಳು, ಒಬ್ಬ ವಿಡಿಯೋ ಬಿಡ್ತಾನೆ ಅಂತ ಅಂದ್ರೆ ಅದು ಹೇಗೆ ಅದನ್ನ ನಾವು ವೈರಲ್ ಮಾಡಬೇಕು, ಇದ್ರ ಹಿಂದೆ ದೊಡ್ಡ ಜಾಲ ಇದೆ. ಈ ಜಾಲದಿಂದ ಸಾಮಾಜಿಕ ಜಾಲತಾಣ ಮತ್ತೆ ಕೆಲವೊಂದು ಮೀಡಿಯಾ ಔಟ್ಲೆಟ್ ಗಮನಿಸಿದಾಗ ಎಲ್ಲ ಒಂದ್ ಕಡೆ ವಿದೇಶದಿಂದ ಹಣ ಹರಿಬಂದಂತ ಒಟ್ಟು ಸತ್ಯ ಆಗಿದೆ. ಹಾಗಾಗಿ ಇಡಿ ಕಂಪ್ಲೇಂಟ್ ಕೊಟ್ಟು ಇಡಿ ತನಿಖೆ ಮಾಡಿದಾಗ ಎಲ್ಲ ಹೊರಗೆ ಬರುತ್ತೆ. ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಓಕೆ, ನೀವು ಏನಾದ್ರೂ ಮಾಹಿತಿ ನಿಮ್ಮ ಹತ್ರ ಬಂದಿರುವ ದಾಖಲೆ ಏನಾದ್ರು ಸಬ್ಮಿಟ್ ಮಾಡಿದ್ದೀರಾ ಸರ್? ಪ್ರತಿಯೊಂದು ನಾನು ಇಡಿ ಅವ್ರಿಗೆ ಕೊಟ್ಟಿದ್ದೀನಿ. ಕೆಲವೊಂದು ದಾಖಲೆಗಳು ಮತ್ತೆ ಇವರು ಮಾಡ್ತಿರೋಂತ ಏನು ವಿಡಿಯೋಸ್ ಇದೆಯಲ್ಲ, ನಿತ್ಯ ನಿರಂತರವಾಗಿ ನಮ್ಮ ಪುಣ್ಯಕ್ಷೇತ್ರ, ನಮ್ಮ ಧರ್ಮಸ್ಥಳದ ಬಗ್ಗೆ ನಿತ್ಯ ನಿರಂತರವಾಗಿ ಅವಹೇಳನ ಮಾಡ್ತಾನೆ ಬಂದಿದ್ದಾರೆ. ಮತ್ತೆ ವಿಶೇಷವಾಗಿ ಜನರ ದಿಕ್ಕನ್ನು ತಪ್ಪಿಸ್ತಿದ್ದಾರೆ. ಹಾಗಾಗಿ ಇಡಿ ಮತ್ತೆ NIA ಇದ್ರ ಜಂಟಿಯಾಗಿ ತನಿಖೆ ಮಾಡಿದಾಗ ಮಾತ್ರ ಇವರ ಉದ್ದೇಶ ಏನು, ಇವರು ಮಾಡ್ತಿರುವಂತ ವಿಡಿಯೋಗಳು, ಇವರು ಮಾಡ್ತಿರುವಂತ ನಮ್ಮ ಹೆಣ್ಮಗು ಸೌಜನ್ಯ ಏನ್ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡ್ಸ್ಲೇಬೇಕು. ಯಾರೇ ಆಗ್ಲಿ ಅದಕ್ಕೆ ನ್ಯಾಯ ಕೊಡ್ಸ್ಲೇಬೇಕು. ಸೌಜನ್ಯ ಹೆಣ್ಮಗು ನೆಪವಾಗಿ ಇಟ್ಕೊಂಡು ನಮ್ಮ ಪುಣ್ಯಕ್ಷೇತ್ರದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ, ಪುಣ್ಯಕ್ಷೇತ್ರದ ಮೇಲೆ ನಿರಂತರವಾಗಿ ಅವಹೇಳನ ಮಾಡ್ತಾ, ಪೂಜ್ಯರ ಬಗ್ಗೆ ಅವಹೇಳನ ಮಾಡ್ತಾ ಇರೋದೆಲ್ಲ ನೋಡಿದ್ರೆ ಇವರ ಹಿಂದೆ ಒಂದು ದೊಡ್ಡ ತಂಡ ಇದೆ. ಆ ತಂಡಕ್ಕೆ ಎಲ್ಲಾ ರೀತಿಯಾದಂತ ಹಣದ ಸಹಾಯ ಯಾರು ಮಾಡ್ತಿದ್ದಾರೆ, ಅವರ ಉದ್ದೇಶ ಏನು, ಇದು ತನಿಖೆ ಆಗ್ಬೇಕು ಅಂತಂದ್ರೆ ಕೇವಲ ಇಡಿ ಮತ್ತೆ NIA ಜಂಟಿಯಾಗಿ ತನಿಖೆ ಮಾಡಿದಾಗ ಮಾತ್ರ ಸಾಧ್ಯ. ಸರ್, ತಾವು ಕೊಟ್ಟಿರುವಂತಹ ಕಂಪ್ಲೇಂಟ್ ಬರೀ ಯೂಟ್ಯೂಬರ್ಸ್ ಮೇಲೆ ಅಥವಾ ಈ ಒಂದು ಷಡ್ಯಂತ್ರ ಆಗಿರೋದು ಸತ್ಯ ಆಗಿದ್ರೆ ಇದರ ಹಿಂದೆ ಇಬ್ಬರು ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಸರ್, ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪ್ರಮುಖವಾಗಿ ಜಿಹಾದಿ ಮನಸ್ಥಿತಿ ಇರುವಂತ ಕೆಲವೊಂದು ಯೂಟ್ಯೂಬರ್ಸು, ಮತಾಂಧ್ರ ಮನಸ್ಥಿತಿ ಇರುವಂತ ನಮ್ಮ ಧಾರ್ಮಿಕ ಕ್ಷೇತ್ರನ ಅವಹೇಳನ ಮಾಡುವಂತ, ನಮ್ಮ ಪುಣ್ಯ ಕ್ಷೇತ್ರನ ಅವಹೇಳನ ಮಾಡುವಂತ ಕೆಲವೊಂದು ಯೂಟ್ಯೂಬರ್ಸ್, ಅವ್ರು ಮಾಡುವಂತ AI ಟೆಕ್ನಾಲಜಿ ಇಟ್ಕೊಂಡು ಮಾಡುವಂತ ಚಿತ್ರೀಕರಣ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡುವಂತವ್ರು, ಮತ್ತೆ ಇದು ಬೆನ್ನೆಲುಬಾಗಿ ನಿಂತಿರುವಂತ ಕೆಲವು ಮುಖಂಡರು ಇದನ್ನ ಒಂದು ಆಧಾರವಾಗಿ ಇಟ್ಕೊಂಡು ನಾವು ಪುಣ್ಯ ಕ್ಷೇತ್ರನ ನಾವು ಅವಹೇಳನ ಮಾಡಬಹುದು, ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ನಾವು ಒಂದು ಕಪ್ಪು ಮಸಿ ಬೆಳಿಬಹುದು ಅಂತ ಹಿಂದೆ ಇರುವಂತ ಪ್ರತಿಯೊಬ್ಬರ ಮೇಲೂ ಅವರ ಆದಾಯದ ಮೂಲ ಏನು, ನಿರಂತರವಾಗಿ ಬೆಳಿಗ್ಗೆ ಎದ್ರೆ ಸಾಕು ಸಾಮಾಜಿಕ ಜಾಲತಾಣದಲ್ಲಿ ನಿತ್ಯ ನಿರಂತರವಾಗಿ ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಮೇಲೆ ನಿರಂತರವಾಗಿ ಅವಹೇಳನ ಮಾಡ್ತಾ ಬಂದಿದ್ದಾರೆ. ಧರ್ಮಸ್ಥಳದ ಹೆಸರನ್ನ ಬೇರೆ ರೀತಿಯಾಗಿ ಪ್ರಚೋದಿಸುತ್ತಿದ್ದಾರೆ. ಇವರು ಎಲ್ಲರ ವಿರುದ್ಧ ನಾನು ದೂರನ್ನ ಕೊಟ್ಟಿದ್ದೇನೆ. ದೂರು ದಾಖಲಿಸಿದ ನಂತರ ಇಡಿ ಅಧಿಕಾರಿಗಳು ತಮಗೇನು ಹೇಳಿದ್ರು ಸರ್? ದೂರು ದಾಖಲಿಸಿಕೊಂಡಿದ್ದಾರೆ, ಇದನ್ನ ನಾವು ತನಿಖೆ ಮಾಡ್ತೀರಿ ಅಂತ ಹೇಳಿದ್ದಾರೆ. ಓಕೆ, ಏನ್ ನಿರೀಕ್ಷೆ ಮಾಡ್ತಿದ್ರೆ ಸರ್? ನಿರೀಕ್ಷೆ ಒಂದೇನೆ, ಸೌಜನ್ಯ ಹೆಣ್ಮಗುಗೆ ನ್ಯಾಯ ಸಿಗಬೇಕು. ಅದು ನಾವೆಲ್ಲರೂ ಸೌಜನ್ಯ ನ್ಯಾಯ ಸಿಗ್ಬೇಕು ನಾವು ಹೋರಾಟ ಮಾಡ್ತೀರಿ.
ಸೌಜನ್ಯ ಹೆಣ್ಮಗುವನ್ನ ನೆಪವಾಗಿ ಇಟ್ಟುಕೊಂಡು ನಿರಂತರವಾಗಿ ನಮ್ಮ ಪುಣ್ಯಕ್ಷೇತ್ರನ ಟಾರ್ಗೆಟ್ ಮಾಡ್ತಾ ಒಂದು ವ್ಯವಸ್ಥಿತ ಷಡ್ಯಂತ್ರ ಇದೆ ಅಂತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಬಹಿರಂಗವಾಗಿ ಹೇಳಿದ್ದಾರೆ. ಆ ಷಡ್ಯಂತ್ರ ಏನು? ಷಡ್ಯಂತ್ರ ಇದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದಾಗ ಷಡ್ಯಂತ್ರ ಏನಿದೆ ಅಂತ ಬಹಿರಂಗ ಪಡಿಸ್ಬೇಕಲ್ಲ. ಆ ಉಸ್ತುವಾರಿ ಸಚಿವರಾದಂತ ದಿನೇಶ್ ಗುಂಡೂರಾಯರು ಸಹ ಹೇಳ್ತಿದ್ದಾರೆ, ಹೌದು ಇದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ, ಅವರು ಲೆಫ್ಟಿಸ್ಟ್ ಅವರು ಒತ್ತಾಯ ಮಾಡಿದಕ್ಕೆ ನಾವು SIT ರಚನೆ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಇದರ ಹುನ್ನಾರ ಏನು? ಶಬರಿಮಲೆ ಆಯ್ತು, ಶನಿ ಸಿಗ್ನಾಪುರ ಆಯ್ತು, ನಮ್ಮ ಈಶಾ ಸಂಸ್ಥೆ ಆಯ್ತು, ಈಗ ನಮ್ಮ ಧರ್ಮಸ್ಥಳ. ಇವರ ಉದ್ದೇಶ ಹಿಂದೂಗಳನ್ನ ಹೊಡೆಯುವಂತ ಉದ್ದೇಶ, ನಾವು ನಂಬುವಂತ ದೇವ್ರನ್ನ ಹವೇಳನ ಮಾಡುವಂತ ಇವರ ಉದ್ದೇಶ. ಇದೇ ಸಮೀರ್ಗೆ ಬೇರೆ ಯಾವ ವಿಡಿಯೋನು ಮಾಡುವಂತ ನೈತಿಕತೆ ಮತ್ತೆ ಧೈರ್ಯ ಇಲ್ವಾ? ಎಷ್ಟು ಮಸೀದಿಗಳಲ್ಲಿ ನಮ್ಮ ಹಿಂದೂ ಹೋರಾಟಗಾರ ಪುನೀತ್ ಕೇರಳಿ ಒಂದು ಮಸೀದಿಯಲ್ಲಿ ಚಿಕ್ಕ ಮಗು ಮೇಲೆ ಆಗಿರೋದು ಅತ್ಯಾಚಾರ ವಿಡಿಯೋ ಸಮೇತ ಬಿಟ್ಟಿದ್ದಾನೆ. ಅದ್ರ ಬಗ್ಗೆ ವಿಡಿಯೋ ಮಾಡೋ ನೈತಿಕತೆ ಇದೆ ಅದು ಸಮೀರ್ಗೆ? ಕೇರಳದಲ್ಲಿ ಎಷ್ಟೋ ಚರ್ಚ್ ಅಲ್ಲಿ ಅತ್ಯಾಚಾರಗಳಾಗಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡುವಂತ ಧೈರ್ಯ ಇದೆಯಾ ಸಮೀರ್ಗೆ? ಈ ಜಿಹಾದಿ ಮನಸ್ಥಿತಿ ಇರುವಂತ ಸಮೀರ್ ಧರ್ಮಸ್ಥಳ ವಿರುದ್ಧನೇ ವಿಡಿಯೋ ಮಾಡ್ತಾನೆ ಅಂದ್ರೆ ಆ ಉದ್ದೇಶ ತಿಳ್ಕೋಬೇಕು. ಆ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ಆ ಜಿಹಾದಿ ಮನಸ್ಥಿತಿ ಇರುವಂತವನು ನಮ್ಮ ಪುಣ್ಯಕ್ಷೇತ್ರನ ಅವೆಲ್ಲ ಮಾಡುವಂತ ನೋಡೋ ಉದ್ದೇಶ. ಅವನಿಗೆ ಸಹಕಾರ ಕೊಟ್ಟಂತ ಕೆಲವೊಂದು ರಾಜಕಾರಣಿಗಳು ಯಾರಿದ್ದಾರೆ ಇವರೆಲ್ಲ ಬಯಲಿಗೆಳಿಬೇಕು ಅಂತ ಅಂದ್ರೆ ಇಡಿ ಮತ್ತೆ NIA ಜಂಟಿಯಾಗಿ ತನಿಖೆ ಮಾಡಿದಾಗ ಮಾತ್ರ ಇದರಿಂದ ಯಾರಿದ್ದಾರೆ. ತಾವು ಗಮನಿಸಿರ್ಬೋದು, ಕೆಲವು ರಾಜಕೀಯ ಬಿಜೆಪಿ ನಾಯಕರು ಸಹ ತಮಿಳುನಾಡಿನ ಒಬ್ಬ ಕಾಂಗ್ರೆಸ್ ಸಂಸದರ ಮೇಲೆ ಆರೋಪ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಯಾರಿಗೆ ತನಿಖೆ ಆಗ್ತಿಲ್ಲ. ಒಬ್ಬರಿಬ್ರು ಮಾತ್ರ ಆರೋಪ ಮಾಡ್ತಿಲ್ಲ ಆತ ಸಂಸದನ ಮೇಲೆ, ಪ್ರತಿಯೊಬ್ಬರು ಸಹ ಆರೋಪ ಮಾಡ್ತಿದ್ದಾರೆ. ಇನ್ನೊರ್ಗೆ ಏನಿಗೆ ತನಿಖೆ ಆಗ್ತಿಲ್ಲ, ಆತನ ಪಾತ್ರ ಏನು? ನಾನು ಕರ್ನಾಟಕದ ಮಾಧ್ಯಮದವ್ರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳು ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ಏನು ಇದೆ ಅದನ್ನ ಮಾತ್ರ ವರದಿ ಮಾಡ್ತಿದ್ದೀರಾ, ಆದ್ರೆ ತಮಿಳುನಾಡಿನ ಮಾಧ್ಯಮ, ಕೇರಳ ಮಾಧ್ಯಮದಲ್ಲಿ ಧರ್ಮಸ್ಥಳದ ಬಗ್ಗೆ ತುಂಬಾ ಅವೇಳನವಾಗಿ ವರದಿ ಮಾಡ್ತಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿ ಅತ್ಯಾಚಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದೆಷ್ಟು ಮನೆಗೆ ಸರಿ ಇದೆ? ಏನಕ್ಕೆ ಕೇವಲ ಧರ್ಮಸ್ಥಳದ ಟಾರ್ಗೆಟ್ ಏನು? ಇವರ ಉದ್ದೇಶ ಏನು? ಹಾಗಾಗಿ ಈ ವಿಚಾರನ ನೈಜತೆವಾಗಿ ದೃಶ್ಯ ಮಾಡಿ ಅದನ್ನ ಪ್ರಸಾರ ಮಾಡ್ತಿರೋದು ಕೇವಲ ಕರ್ನಾಟಕದ ಮಾಧ್ಯಮಗಳು ಮಾತ್ರ. ಹಾಗಾಗಿ ಕರ್ನಾಟಕ ಮಾಧ್ಯಮಗಳಿಗೆ ನಾನು ಅನಂತ ನಮಸ್ಕಾರಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ತೇಜಸ್ ಗೌಡ ಅವರೇ, ಅಶ್ವವೇಗ ವಾಹಿನಿ ಜೊತೆ ಮಾತನಾಡೋದಕ್ಕಾಗಿ. ನಿಮ್ಮೆಲ್ಲ ಹೋರಾಟ ಯಶಸ್ವಿ ಆಗಲಿ ಅಂತ ನಾವು ಆಶಿಸ್ತೀವಿ. ತೇಜಸ್ ಗೌಡ ಅವರು ಹೇಳ್ತಾ ಇದ್ದಂಥದ್ದು, ಇದರ ವಿರುದ್ಧ ಷಡ್ಯಂತ್ರ ಮಾಡಿರುವ ಎಲ್ಲ ಸತ್ಯಾಸತ್ಯತೆ ಹೊರಬರಬೇಕು, ಹೀಗಾಗಿ ನಾನು ಇಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಯೂಟ್ಯೂಬರ್ಗಳಿಗೆ ಹಣ ಹೋಗಿದೆ ಅಂತ ದೆಹಲಿಯಲ್ಲಿ ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ಖುದ್ದು ಸಂಸದರ ಹೇಳಿಕೆ. ಯೂಟ್ಯೂಬರ್ಗಳಿಗೆ ವಿದೇಶದಿಂದ ಹಣ ಬಂದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಧರ್ಮಸ್ಥಳದ ದೇವಸ್ಥಾನಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಬರ್ತಾರೆ. ದೇಗುಲದ ಪಾವಿತ್ರ್ಯತೆ ಉಳಿಸುವಂತಹ ಸಲುವಾಗಿ ಗೃಹ ಸಚಿವರಿಗೆ ನಾನು ಪತ್ರವನ್ನು ಬರೆದಿದ್ದೇನೆ. ದೇವಾಲಯದ ಗೌರವಕ್ಕೆ ಧಕ್ಕೆ ಆಗಬಾರದೆಂದು ಪತ್ರವನ್ನು ಬರೆದಿದ್ದೇನೆ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿರುವಂಥದ್ದು. ಕೆಲ ಯೂಟ್ಯೂಬರ್ಗಳಿಂದ ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ಕೆಲಸವಾಗ್ತಾ ಇದೆ. ವಿದೇಶದಿಂದ ಅವರುಗಳಿಗೆ ಹಣ ಸಂದಾಯ ಆಗಿದೆ, ಆ ದೂರು ಕೂಡ ಬಂದಿದೆ. ಹೀಗಾಗಿ ಇಡಿ ಮೂಲಕ ತನಿಖೆ ಮಾಡಿಸೋದಕ್ಕೆ ಒತ್ತಾಯವನ್ನು ಮಾಡಿದ್ದೇನೆ ಅಂತ ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಒಳಿತನ್ನು ಅನೇಕ ಭಕ್ತಾದಿಗಳ ಭಾವನೆಗಳಿಗೆ ಗೌರವ ಕೊಟ್ಟು ಕರ್ನಾಟಕ ಲೋಕಸಭಾ ಸದಸ್ಯನಾಗಿ ನಾನು ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಬರೆದು ಈ ದೇವಸ್ಥಾನದ ಪಾವಿತ್ರ್ಯವನ್ನು ಉಳಿಸುವುದಕ್ಕೋಸ್ಕರ ಮತ್ತು ಈ ದೇವಸ್ಥಾನದಲ್ಲಿ ಯೂಟ್ಯೂಬ್ಗಳ ಮೂಲಕ ಮಾಡುವಂಥ ಅಪಪ್ರಚಾರದ ಹಿಂದೆ ವಿದೇಶಿ ಹಣ ಹರಿದು ಬರ್ತಾ ಇದೆ ಅನ್ನುವಂಥ ಮಾಧ್ಯಮದ ವರದಿಗಳ ಹಿನ್ನೆಲೆಯಲ್ಲಿ ಇದನ್ನು ತನಿಖೆ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದೇನೆ. ಮತ್ತು ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನು ಉಳಿಸಿಕೊಂಡು ಅದರ ಗೌರವ ಮತ್ತು ಪಾವಿತ್ರ್ಯವನ್ನು ಉಳಿಸಿಕೊಳ್ಳಬೇಕು ಅನ್ನೋದು ನಮ್ಮ ಪಾರ್ಟಿಯ ಮತ್ತು ಎಲ್ಲ ಭಕ್ತಾದಿಗಳ ನಿಲುವು. ಆ ಹಿನ್ನೆಲೆಯಲ್ಲಿ ಗ್ರಾಮಾಂತರಗಳಿಗೆ ಪತ್ರ ಬರೆದು ಇದರಿಂದ ಏನಾದರೂ ವಿದೇಶಿ ಷಡ್ಯಂತ್ರ ಇದೆಯಾ ಅನ್ನೋದನ್ನು ಕೂಡ ಗಮನಿಸಬೇಕು. ಬೇರೆ ಬೇರೆ ಮೂಲಗಳಿಂದ ಒಂದಷ್ಟು ದೇವಸ್ಥಾನಕ್ಕೆ ಪಾವಿತ್ರ್ಯಕ್ಕೆ ಧಕ್ಕೆ ತರುವಂಥ, ದೇವಸ್ಥಾನದ ಒಳಿತನ್ನು ಸಹಿಸದೇ ಇರುವಂಥ ಒಂದಷ್ಟು ಶಕ್ತಿಗಳು ದೇವಸ್ಥಾನವನ್ನು ಮುಗಿಸ್ಲಿಕ್ಕೆ ಹೊರಟಿವೆ ಎನ್ನುವಂಥ ಭಕ್ತಾದಿಗಳ ಒಂದು ರೀತಿಯ ಭಾವುಕ ಯೋಚನೆಗೆ ಒಂದು ಸ್ಪಷ್ಟನೆ ಕೊಡಬೇಕಾದ್ರೆ ಇದರ ಹಿಂದೆ ವಿದೇಶಿ ಮೂಲದ ಹಣ ಏನಾದರೂ ಬಂದಿದೆ ಅನ್ನೋದು ಗಮನಿಸಬೇಕು ಅಂತೇಳಿ ನಾನು ಯೂಟ್ಯೂಬರ್ ಬಗ್ಗೆ ಒಂದು ಪತ್ರವನ್ನು ಗ್ರಾಮಾಂತರಕ್ಕೆ